ಧರ್ಮಸ್ಥಳ ಸುತ್ತ ನಡೀತಾ ಇದ್ದ ಬುರುಡೆ ಷಡ್ಯಂತ್ರದ ಹುಡುಕಾಟ ಬೆಂಗಳೂರಿಗೆ ಕಾಲಿಟ್ಟಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಚಿನ್ನಯ್ಯ ತಂದಿದ್ದ ಬುರುಡೆಯ ಅಸಲಿ ಕಹಾನಿ ಹೊರಗೆ ಬಂದಿದ್ದು ದೂರು ಕೊಟ್ಟಿದ್ದ ಜಯಂತ್ ಮನೆಯಲ್ಲೇ ಎಸ್ಐಟಿ ಮಹಜರ್ ಮಾಡಿದೆ. ಯಾವಾಗ ಎಸ್ಐಟಿ ಜಯಂತ್ ಮನೆಗೆ ಲಗ್ಗೆ ಇಡಿತೋ ಆಗಲೇ ಜಯಂತ್ ಬುರುಡೆ ಕಥೆಯನ್ನ ಎಳೆ ಎಳೆಯಾಗಿ ನ್ಯೂಸ್ 18 ಮುಂದೆ ಬಿಚ್ಚಿಟ್ರು. ಜಯಂತ್ ಹೇಳಿದ್ದೇನು, ಎಸ್ಐಟಿ ಮಹಜರು ವೇಳೆ ಸಿಕ್ಕಿದ್ದೇನು ಅಂತ ತೋರಿಸ್ತೀವಿ ನೋಡಿ. ಧರ್ಮಸ್ಥಳ ಸುತ್ತಲೂ ನಡೆಯುತ್ತಿದ್ದ ನೂರಾರು ಶವಗಳ ಸತ್ಯ ಮಿಥ್ಯದ ಕಥೆ ಬೆಂಗಳೂರಿಗೂ ಆವರಿಸಿದೆ. ಧರ್ಮಸ್ಥಳದಿಂದ ಸೀದಾ ಮುಸುಕುಧಾರಿ ಚಿನ್ನಯ್ಯನ ಜೊತೆ ಇವತ್ತು ಎಸ್ಐಟಿ ತನಿಖಾಧಿಕಾರಿಗಳು ಸೀದಾ ಬೆಂಗಳೂರಿಗೆ ಬಂದು ತನಿಖೆ ಶುರು ಮಾಡಿದ್ದಾರೆ. ಬೆಂಗಳೂರಿನ ಪೀಣ್ಯದಾಸರಹಳ್ಳಿ ವಲಯದಲ್ಲಿರೋ ಮಲ್ಲಸಂದ್ರದ ಪೈಪ್ ಕಾಲೋನಿ ಮನೆಯಲ್ಲಿ ಎಸ್ಐಟಿ ಮಹಜರು ಪ್ರಕ್ರಿಯೆ ಆಗಿದೆ. ಧರ್ಮಸ್ಥಳದಿಂದ ಬೆಂಗಳೂರಿನ ಮಲ್ಲಸಂದ್ರಕ್ಕೆ ಎಸ್ಐಟಿ ಬಂದಿದ್ದು ಇದೇ ಚಿನ್ನಯ್ಯ ಕೊಟ್ಟಿದ್ದ ಹೇಳಿಕೆ ಮೇಲೆ. ಅಷ್ಟಕ್ಕೂ ಬೆಂಗಳೂರಲ್ಲಿ ಎಸ್ಐಟಿ ಶೋಧ ಶುರು ಮಾಡಿದ್ದು ಇನ್ಯಾರ ಮನೆಯಲ್ಲೂ ಅಲ್ಲ, ಧರ್ಮಸ್ಥಳ ಕೇಸ್ನ 2ನೇ ದೂರುದಾರ ನಾನು ಒಂದು ಯುವತಿ ಶವ ಹೂತಿದ್ದ ಜಾಗ ನೋಡಿದ್ದೀನಿ ಅಂತ ಎಸ್ಐಟಿಗೆ ದೂರು ಕೊಟ್ಟಿದ್ದ ಜಯಂತ್ ಟಿ ಮನೆಯಲ್ಲಿ. ಉಪ್ಪಿನಂಗಡಿ ಬಳಿಯ ಇಚ್ಚಿಲಂಪಾಡಿ ಗ್ರಾಮದ ಈ ಜಯಂತ್ ಆಗಸ್ಟ್ 2 ಶನಿವಾರ ಅಂದ್ರೆ 4 ವಾರಗಳ ಹಿಂದೆ ಎಸ್ಐಟಿಗೆ ದೂರು ಕೊಟ್ಟಿದ್ರು. ಧರ್ಮಸ್ಥಳ ಗ್ರಾಮದಲ್ಲಿ 15 ವರ್ಷಗಳ ಹಿಂದೆ 13ರಿಂದ 15 ವರ್ಷದ ಬಾಲಕಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಳು. ಭಾಗಶಃ ಕೊಳೆತ ಸ್ಥಿತಿಯಲ್ಲಿದ್ದ ಮೃತದೇಹವನ್ನ ನಾನು ನೋಡಿದ್ದೆ. ಅದರ ಮರಣೋತ್ತರ ಪರೀಕ್ಷೆ ನಡೆಸದೆ ವಾರದ ನಂತರ ಹೂತು ಹಾಕಿದ್ರು. ಆ ಕೇಸ್ನ ಮರು ತನಿಖೆ ಮಾಡಿ ಅಂತ ಇದೇ ಜಯಂತ್ 2ನೇ ದೂರುದಾರನಾಗಿ ಎಂಟ್ರಿ ಕೊಟ್ಟಿದ್ದ. ಇದೇ ಜಯಂತ್ ಮನೆಯನ್ನೆಲ್ಲ ಇವತ್ತು ಎಸ್ಐಟಿ ಅಧಿಕಾರಿಗಳು ಜಾಲಾಡಿದ್ರು. ಚಿನ್ನಯ್ಯನನ್ನು ಕರ್ಕೊಂಡ್ಬಂದು ಬೆಂಗಳೂರಿನ ಮಲ್ಲಸಂದ್ರದಲ್ಲಿ ಜಯಂತ್ ವಾಸವಿದ್ದ ಮನೆಯನ್ನೆಲ್ಲ ಇಂಚಿಂಚೂ ಹುಡುಕಾಡಿದ್ರು. ದೂರುದಾರ ಜಯಂತ್ ಧರ್ಮಸ್ಥಳದಲ್ಲಿದ್ರೆ ಈ ಕಡೆ ಎಸ್ಐಟಿ ಪೊಲೀಸರು ಬೆಂಗಳೂರಿನ ಜಯಂತ್ ಕುಟುಂಬ ಬಾಡಿಗೆಗೆ ಇದ್ದ ಮನೆಗೆ ಲಗ್ಗೆ ಹಾಕಿದ್ರು. ಜಯಂತ್ ಪತ್ನಿ ಮತ್ತು 2 ಮಕ್ಕಳನ್ನು ವಿಚಾರಣೆ ಮಾಡಿ ಮಾಹಿತಿ ಪಡ್ಕೊಂಡ್ರು. ಆರೋಪಿ ಚಿನ್ನಯ್ಯನನ್ನು ಜಯಂತ್ ಕುಟುಂಬದವರ ಎದುರು ಕೂರಿಸಿ ಮಾಹಿತಿ ಕಲೆ ಹಾಕಿದ್ರು. ಚಿನ್ನಯ್ಯ ಯಾವಾಗ ಬಂದಿದ್ದ, ಎಷ್ಟು ದಿನ ಇದ್ದ, ಜಯಂತ್ ಚಿನ್ನಯ್ಯ ಜೊತೆ ಯಾರ್ಯಾರು ಬಂದಿದ್ರು, ಬುರುಡೆ ತಂದಾಗ ನೀವೂ ಇದ್ರ, ಮಾತನಾಡಿದ್ರ, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದು ಗೊತ್ತಿತ್ತ, ನಿಮ್ಮ ಹತ್ರ ಆರೋಪಿ ಚಿನ್ನಯ್ಯ ಏನೆಲ್ಲ ವಿಷಯ ಹೇಳಿದ್ದ ಅಂತ ಸಾಲು ಸಾಲು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಹಾಕಿದ್ರು. ಏಪ್ರಿಲ್ನಿಂದ ಇಲ್ಲಿವರೆಗೂ ಜಯಂತ್ ಎಷ್ಟು ಸಲ ಮನೆಗೆ ಬಂದಿದ್ರು, ಅವರ ಚಲನವಲನದ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದ್ದಾರೆ. ಇನ್ನೊಂದು ಕಡೆ ಮುಸುಕುಧಾರಿ ಚಿನ್ನಯ್ಯ ಉಳ್ಕೊಂಡಿದ್ದ ಜಯಂತ್ ಮನೆಯನ್ನ ಸೋಕೋ ಟೀಮ್ ಶೋಧ ನಡೆಸಿತು. ಸದ್ಯಕ್ಕೆ ಜಯಂತ್ ಪತ್ನಿಯ ಫೋನ್, ಮನೆಯಲ್ಲಿದ್ದ ಕೆಲವು ವಸ್ತುಗಳನ್ನ ಎಸ್ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಈ ಕಡೆ ಜಯಂತ್ ಮನೆಯಲ್ಲಿ ಎಸ್ಐಟಿ ಶೋಧ, ಆ ಕಡೆ ಷಡ್ಯಂತ್ರದ ಬಗ್ಗೆ ನ್ಯೂಸ್ 18ಗೆ ಜಯಂತ್ ಹೇಳಿಕೆ. ಎಸ್ಐಟಿ ಅಧಿಕಾರಿಗಳು ಯಾವಾಗ ತನಿಖೆಯ ದಿಕ್ಕನ್ನೇ ಬದಲಿಸಿದ್ರೋ ಆಗಲೇ ಜಯಂತ್ಗೆ ನಡುಕ ಶುರುವಾಗಿತ್ತು. ಧರ್ಮಸ್ಥಳದ ಸುತ್ತ ಷಡ್ಯಂತ್ರ ನಡೆದಿದೆ ಅನ್ನೋದನ್ನ ಜಯಂತ್ ಒಪ್ಪಿಕೊಂಡ್ರು. ನ್ಯೂಸ್ 18 ಜೊತೆ ಫೋನ್ನಲ್ಲಿ ಮಾತನಾಡಿದ ಜಯಂತ್ ಬುರುಡೆ ತಂದಿದ್ದರಿಂದ ಹಿಡಿದು ದೆಹಲಿಗೆ ಹೋಗಿದ್ದವರೆಗೂ ಚಿನ್ನಯ್ಯನ ಬುರುಡೆ ಪುರಾಣದ ಪಾತ್ರಧಾರಿಗಳು ಅನ್ನೋದನ್ನು ಜಯಂತ್ ಬಾಯ್ಬಿಟ್ರು. ಸರ್, ಇವಾಗ ನಿಮ್ ಮನೆಗೆ ಹೋಗಿದ್ದಾರೆ, ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್? ಅಲ್ಲ, ಒಳ್ಳೆ ವಿಷಯ, ಅದು ಸಂತೋಷ ವಿಷಯ. ಹೌದು, ಎಸ್ಐಟಿ ತನಿಖೆ ಮಾಡಲೇಬೇಕು, ಅದಕ್ಕೆ ನಾನು ಸಹಕಾರ ಕೊಡ್ತಾ ಇದ್ದೀನಿ. ಅವನು ಕರ್ಕೊಂಡು ಬಂದಿರೋದು ಹೌದು. ಏಪ್ರಿಲ್ ತಿಂಗಳು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಂದಿದ್ದ. ಅಲ್ಲಿಂದ ವಕೀಲರ ಕರ್ಕೊಂಡು ಹೋದೆ, ಅಲ್ಲಿಂದ ನಾನು ಮನೆಗೆ ಕರ್ಕೊಂಡು ಹೋದೆ. ಮನೆಗೆ ಕರ್ಕೊಂಡು ಹೋಗೋ ಉದ್ದೇಶ ಏನಂತ ಹೇಳಿದ್ರೆ ಅವನಿಗೆ ಸೇಫ್ಟಿ ಬೇಕಿತ್ತು, ಮತ್ತೆ ವಕೀಲರು ರೂಮ್ ಮಾಡಿಕೊಳ್ಳೋಣ ಅಂದ್ರೆ ಅವರ ವಕೀಲರಿಗೆ ಇದು ಮಾಡ್ಬೇಕಿತ್ತಲ್ಲ ಸರ್, ಕೇಸ್ ಫೈಲ್ ಎಲ್ಲ ರೆಡಿ ಮಾಡ್ಬೇಕಿತ್ತು. ಅದಕ್ಕೆ ನಾನು ಹೇಳಿದೆ ಬೇಡ, ಅಂದ್ರೆ ಇಲ್ಲಿಂದ ಬಂದಿರೋ ಗೊತ್ತಾಯ್ತು, ಇಷ್ಟು ದೊಡ್ಡ ವಿಷಯ ಅಂತ ಗೊತ್ತಾಯ್ತು. ಅಂದ್ರೆ ಒಂದು ಇಷ್ಟು ಜನ ಯಾವ್ದು ಬುಳ್ಳು ವಿಷಯ ಬಂದಿಲ್ಲ ಫಸ್ಟ್ ಎಲ್ಲ ಅವ್ರು ಹೇಳಿದ್ರು. ಅದ್ರ ಪ್ರಕಾರ ಕೇಸ್ ಫೈಲಿಗೆ ಮಾಡ್ತಾ ಇದ್ರು. ನಾನು 2 ದಿನ ಮನೆ ಕರ್ಕೊಂಡೋದು ಹೌದು. ಅವನು ಕರ್ಕೊಂಡು ತಿರ್ಗಾ ವಕೀಲ ಬಿಟ್ಟಿರೋದು ಹೌದು. ತಿರ್ಗಾ ಬಂದಿದ್ದ, ತಿರ್ಗಾ ಬರುವಾಗ ನಾನು ಮೀಟ್ ಮಾಡಿಲ್ಲ ಅಂತ ಕಾಣಿಸ್ತೆ. ಇದಾದ ಮೇಲೆ ಜಯಂತ್ ದೆಹಲಿಗೆ ಬುರುಡೆ ತಗೊಂಡು ಹೋಗಿದ್ದನ್ನು ಒಪ್ಪಿಕೊಂಡ್ರು. ಗಿರೀಶ್ ಮಟ್ಟಣ್ಣವರ್, ಸುಜಾತಾ ಭಟ್, ಚಿನ್ನಯ್ಯನ ಜೊತೆ ಜಯಂತ್ ದೆಹಲಿಗೆ ಹೋಗಿದ್ದನ್ನು ಒಪ್ಪಿಕೊಂಡ್ರು. ಜೊತೆಗೆ ಆ ಬುರುಡೆಯನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇಟ್ಟಿದ್ದನ್ನೂ ಒಪ್ಪಿಕೊಂಡ್ರು. ಸರ್, ಬುರುಡೆ ತಗೊಂಡು ಈಗ ನೀವೆಲ್ಲ ಎಷ್ಟು ದಿನ ಎಲ್ಲಿ ಹೋಗಿದ್ರಿ ಅಂತ ಮಾಹಿತಿ? ಸರ್, ಅವತ್ತು ತಂದಂಗೆ ಡೆಲ್ಲಿ ಹೋದೆ. ಡೆಲ್ಲಿಯಿಂದ ತಿರ್ಗಾ ನಾನು ಅಲ್ಲಿ ಬಿಟ್ಟು ಬಂದಿದ್ದೆ. ನಾನು ತಿರ್ಗಾ ತಂದಿರಲ್ಲ, ಏನೋ ಒಂದು ವಿಷಯಕ್ಕೋಸ್ಕರ ಏನೋ ತರಲಿಕ್ಕೆ ಭಯ ಆಗ್ತಾ ಇದೆ ನನಗೆ. ಅದಕ್ಕೆ ಬಿಟ್ಟು ಬಂದಿದ್ದೆ ಅಲ್ಲೊಂದು ದೇವಸ್ಥಾನ ಅಲ್ಲಿ. ತಿರ್ಗಿ ಹೋಗಿ ಆಮೇಲೆ ಕೇಸ್ ಫೈಲ್ ಆಗುವಾಗ ಬೇಕಂತ ಹೇಳಿದ್ರು, ಅದಕ್ಕೆ ಹೋಗಿ ತಿರ್ಗಾ ತಂದೆ ಸರ್. ಹೌದು ಸರ್. ಯಾರ್ಯಾರು ಹೋಗಿದ್ರಿ ನೀವು ಸರ್? ಯಾರ್ಯಾರೆಲ್ಲ ಹೋಗಿದ್ರಿ? ಗಿರೀಶ್ ಮಠನವರು, ಮತ್ತೆ ಇವರು ಯಾರು, ಸುನಿತಾ ಮೇಡಮ್ ಅವರು, ಈ ಭೀಮಾ, ನಾನು.
ಹೌದು 4 ಜನ ಹೋಗಿರೋದು ಹೌದು ಸರ್. ಇನ್ನು ಧರ್ಮಸ್ಥಳ ಸುತ್ತಲಿನ ಷಡ್ಯಂತ್ರದಲ್ಲಿ ಒಬ್ಬ ಸ್ವಾಮೀಜಿ ಪಾತ್ರನೂ ಇದೆಯಂತೆ. ಆ ಸ್ವಾಮೀಜಿಯನ್ನು ಸುಜಾತ ಗಿರೀಶ್ ಮಟ್ಟಣ್ಣವರ್ ಭೇಟಿಯಾಗಿದ್ರು. ಆದ್ರೆ ನಾನು ಮಾಡಿಲ್ಲ ಅಂತಾನೂ ಜಯಂತ್ ಹೇಳಿಕೆ ಕೊಟ್ರು. ಸ್ವಾಮೀಜಿ ಜೊತೆ ಭೇಟಿಯಾಗಿದ್ರಿ ನೀವು ತಂಡದಾಗಿ ಅನ್ಸುತ್ತಿದೆ? ಅಲ್ಲ, ತಂಡ ಅಂದ್ರೆ ನನಗೆ ಇವ ಭೇಟಿ ಆಗಿರೋದೇ ಇವ ಸಿಕ್ಕಿರೋದೇ ಏಪ್ರಿಲ್ ತಿಂಗಳಲ್ಲಿ. ಆ ನಂತರ ಸಿಗ್ಲಿಲ್ಲ. ಆ ಹಿಂದೆ ಯಾವುದೇ ವಿಷಯ ಇದಕ್ಕೆ ಇರಲ್ಲ, ಟಚ್ಚೇ ಇರಲ್ಲ. ಅದಕ್ಕಿಂತ 1 ವರ್ಷ ಹಿಂದೆನೆ ಇವ್ರು ಭೇಟಿ ಆಗಿರೋದು. ಇವರು 3-4 ಜನ ಹೋದರಂತೆ. ಅದು ಯಾರಂತೆ ಅಲ್ಲ, ಅವರ ಬಾಯಿಂದಲೇ ಬರ್ಬೇಕು. ನಮ್ಮ ಬಾಯಿಂದ ನನ್ನಿಂದ ಏನಿದೆ ಅದು ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ. ನನ್ನಿಂದ ಏನಾಗಿ ತಪ್ಪಾಗಿದೆ ಇದು ಇವಾಗ ನಾನು ಅವತ್ತು ತಂದಿರೋದನ್ನು ಹಿಡ್ಕೊಂಡು ಡೆಲ್ಲಿ ಹೋಗಿರೋ ತಪ್ಪು, ತಂದಿರೋ ತಪ್ಪು. ಹಾಗಾದ್ರೆ ನನಗೆ ಅದಕ್ಕೆ ಏನು ಶಿಕ್ಷೆ ಕೊಟ್ಟರು ಅದನ್ನ ಸ್ವೀಕರಿಸಲಿಕ್ಕೆ ತಯಾರಾಗಿದೆ. ಚಿನ್ನಯ್ಯ ಜಯಂತ್ ಮನೆಗೆ ಬುರುಡೆ ತಂದಿದ್ದು ನಿಜ. ಆದ್ರೆ ಎಲ್ಲಿಂದ ತಂದಿದ್ದು ಅಂತ ಜಯಂತ್ ಬಳಿ ಪ್ರಶ್ನೆ ಕೇಳಿದ್ದಕ್ಕೆ ಜಯಂತ್ ಕೊಟ್ಟ ಉತ್ತರ ಹೀಗಿತ್ತು. ಸರ್, ಈಗ ಬುರುಡೆ ಎಲ್ಲಿಂದ ತಂದಿರೋದು? ಧರ್ಮಸ್ಥಳದಿಂದ, ಬೇರೆ ಕಡೆಯಿಂದ ಅಥವಾ ಲ್ಯಾಬ್ ಇಂದ? ನಿಮ್ಮ ಅನ್ಸರಿಗೆ ಎಲ್ಲಿಂದ ತಂದಿಲ್ಲ? ಅದು ಅವನಿಗೆ ಕೇಳ್ಬೇಕು, ಅವನೇ ಹೇಳ್ಬೇಕು. ಇಷ್ಟೆಲ್ಲ ಆಟ ಆಡ್ತದನಲ್ಲ, ಅವನೇ ಹೇಳ್ಬೇಕು. ಮುನ್ನ ಹೇಳ್ತಾ ಇದಾನೆ ಮಹೇಶ್ ನನ್ನ ಮನೆಗೆ ಬಂದು ರೈಡ್ ಮಾಡಿ ಇಲ್ಲಿ ಮಣ್ಣು ತಗೊಂಡೋಗಿ ಇಲ್ಲಿಂದ ಬುರುಡೆ ತಂದಿರೋದು ಅಂತ ಹೇಳ್ತಾ ಇದಾನಂತ. ಓಕೆ, ಅದು ಮೊನ್ನೆ ನಿನ್ನೆ ಗಿರೀಶನ್ ಹೇಳಿದ್ರಲ್ಲ, ಅವರ ಮೊಬೈಲು ಇವನ ಮೊಬೈಲು ಎಲ್ಲ ಟ್ಯಾಲಿ ಮಾಡಿ ಎಲ್ಲಿಂದ ಅವ ತಂದು ಕೊಟ್ಟಿರೋದು ಮಾಡಿ ಅಂತ ಇನ್ನೇನು SIT ಕೊಟ್ಟಿದಾರಲ್ಲ, ಟ್ಯಾಲಿ ಮಾಡ್ಲಿ ಸರ್. ಗೊತ್ತಾ ಇವಾಗ ಮೊಬೈಲ್ ಟವರ್ ಗೊತ್ತಾಗತ್ತೆ ಎಲ್ಲಿದೀವಿ ಅಂತ. ಹೌದಲ್ಲ ಸರ್? ಹೌದು. ನಂದು ಅದೇ ತರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸರ್. ಧರ್ಮಸ್ಥಳ ಸುತ್ತಲೂ ಷಡ್ಯಂತ್ರ ನಡೆದಿದೆಯಾ ಇಲ್ವಾ? ಚಿನ್ನಯ್ಯ ಈಗ ಉಲ್ಟಾ ಹೊಡೆದಿದ್ಯಾಕೆ ಅಂತ ಕೇಳಿದ್ರೆ ಜಯಂತ್ ಚಿನ್ನಯ್ಯನ ಮೇಲೆ ಸಿಟ್ಟಾದ್ರು. ಭೀಮನನ್ನ ಅಂದ್ರೆ ಚಿನ್ನಯ್ಯನನ್ನ ಬ್ರೈನ್ ವಾಶ್ ಮಾಡ್ಲಾಗಿತ್ತು ಅನ್ನೋದು ಕೂಡ ಆರೋಪ ಇದೆ. ಈಗ ಗಮನಕ್ಕೆ ಬಂದಾಗ ಆತರ ಏನಾದ್ರು ಆಗಿತ್ತಾ? ಬ್ರೈನ್ ವಾಶ್ ಮಾಡಿದರೆ ಇವಾಗ ಏನಕ್ಕೆ ಸರ್ 164 ಸ್ಟೇಟ್ಮೆಂಟ್ ಕೊಟ್ಟಿರೋದು? ಭಗವದ್ಗೀತೆ ಮೇಲೆ ಸತ್ಯ ಏನಕ್ಕೆ ಕೊಟ್ಟಿರೋದು? ಆ ವಕೀಲರು ಒಂದು 20-25 ಸಾರಿ ಏನಕ್ಕೆ ಕೇಳಿದ್ರು. ಆವಾಗ ಕೇಳುವಾಗ್ಲೂ ಏನಕ್ಕೆ ಸರ್ ಇಲ್ಲ ನಾನೇ ತಂದು ಹೇಳಿರೋದು? ಈಗ ಸರ್, ಅವತ್ತು ನೋಡಿದ ಚಿನ್ನಯ್ಯನಿಗೂ ನೀವು ಇವತ್ತು ನೋಡ್ತಾ ಚಿನ್ನಯ್ಯನಿಗೆ ಏನಾದ್ರು ವ್ಯತ್ಯಾಸ ಕಾಣ್ತಾ ಇದೆಯಾ? ಅಲ್ಲ, ಉಲ್ಟಾ ಹೊಡಿ. ಅದಕ್ಕೆ ಇವಾಗ ತನಿಖೆ ಮಾಡ್ಲೇಬೇಕು. ಅದು ಸತ್ಯ ಹೊರಗಡೆ ಬರ್ಲೇಬೇಕು. ಬುರುಡೆ ಅಂತಿದ್ರೆ ಸಾಲದು. ನಾವು ಸತ್ಯಕ್ಕೆ ಕೈ ಜೋಡಿಸಿರೋದು. ಯಾರ ತೇಜೋದೆ ಮಾಡಿಲ್ಲ, ದೇವಸ್ಥಾನ ತೇಜೋದೆ ಮಾಡ್ತಾ ಇಲ್ಲ, ಯಾವ ವ್ಯಕ್ತಿ ಮಾಡ್ತಾ ಇಲ್ಲ. ಆದ್ರೆ ಅತ್ಯಾಚಾರಿ ಕೊಲೆಗಡುಕರ ವಿರುದ್ಧ 100% SIT ಅಧಿಕಾರಿಗಳು ಮುಸುಕುಧಾರಿ ಚಿನ್ನಯ್ಯ ಹೇಳಿದಂತೆಲ್ಲ ಧರ್ಮಸ್ಥಳ ಸುತ್ತ ನೆಲಬಗದ್ರು. ಜಯಂತ್ ಏನೂ ಗೊತ್ತಿಲ್ಲದಂತೆ ಸುಮ್ಮನಿದ್ರು. ಯಾವಾಗ SIT ಅಧಿಕಾರಿಗಳು ಚಿನ್ನಯ್ಯನನ್ನೇ ಆರೋಪಿ ಮಾಡಿದ್ರು, ಧರ್ಮಸ್ಥಳ ಸುತ್ತ ಬುರುಡೆ ತಂದು ಷಡ್ಯಂತ್ರ ಮಾಡಿದ್ದಾರೆ ಅಂತ ತನಿಖೆಯ ದಿಕ್ಕನ್ನೇ ಬದಲಿಸಿದ್ರು. ಈಗ ದೂರುದಾರನಾಗಿದ್ದ ಜಯಂತ್ ತಂಡ ಹೊಡೆಯುತ್ತಿದ್ದಾರೆ. ಹೌದು, ನಾನು ಮಾಡಿದ್ದು ತಪ್ಪು, ಶಿಕ್ಷೆ ಆದ್ರೆ, ಕಾನೂನು ಕ್ರಮ ಆದ್ರೆ ಸ್ವೀಕರಿಸೋಕೆ ರೆಡಿ ಅಂತ ಪಶ್ಚಾತ್ತಾಪದ ಮಾತನ್ನಾಡುತ್ತಿದ್ದಾರೆ. ಸರ್, ಈಗ ಬುರುಡೆ ತಗೊಂಡು ಟೀಮಲ್ಲಿ ನೀವಿದ್ದ ಕಾರಣಕ್ಕಾಗಿ ನಿಮ್ಮ ಮೇಲೆ ಕೂಡ ಆಕ್ಷನ್ ಆಗ್ಬೋದು, ಏನ್ ಹೇಳ್ತೀರಿ? 100% ಸ್ವೀಕಾರ ಮಾಡ್ತೀವಲ್ಲ. ತಪ್ಪು ಮಾಡಿದಕ್ಕೆ ತಗೊಳ್ಬೇಕಲ್ಲ ಸರ್. ಸಂತೋಷವಾಗಿ ಸ್ವೀಕರಿಸ್ತೀವಿ ಸರ್. ನಾವು ತಪ್ಪು ಮಾಡಿದೆ ಅಂತ ಹೇಳಿದ್ರೆ SIT ಇಂದ ಏನಾದ್ರು ನಿಮ್ಗೆ ಕಾಲ್ ಬಂದಿದೆಯಾ ಸರ್? ಇವಾಗ ಇಲ್ಲ, ಯಾವ್ದು ಬಂದಿಲ್ಲ ಸರ್. ಬಂದ್ರೆ ಹೋಗಿ ಸಂತೋಷವಾಗಿ ಏನಿದ್ರು ಸ್ಟೇಟ್ಮೆಂಟ್ ಕೊಡ್ತೀನಿ, ಬರ್ತೀನಿ ಸರ್. ಇದಿಷ್ಟು ಜಯಂತ್ ಸುತ್ತಲೂ ನಡೆದ ಇವತ್ತಿನ SIT ತನಿಖೆಯ ಪ್ರಮುಖಾಂಶಗಳು. ಮೊನ್ನೆ ಚಿನ್ನಯ್ಯ ತಂದಿದ್ದ ಬುರುಡೆಯನ್ನ ಇಟ್ಕೊಂಡಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ SIT ಹುಡುಕಾಡಿತ್ತು. ಈಗ ಬೆಂಗಳೂರಲ್ಲಿ ಒಂದ್ ಕಡೆ ಜಯಂತ್ ಮನೆಯಲ್ಲೂ SIT ಮಹಜರು ಮಾಡಿದೆ. ಸದ್ಯ ಬೆಳ್ತಂಗಡಿಯಲ್ಲೇ ಇರುವ ಜಯಂತ್ SIT ಅಧಿಕಾರಿಗಳು ವಿಚಾರಣೆಗೆ ಕರೆದ್ರೆ ಹೋಗ್ತೀನಿ, ತಪ್ಪು ಮಾಡಿದ್ದೀನಿ, ಶಿಕ್ಷೆ ಅನುಭವಿಸ್ತೀನಿ ಅಂತಿದ್ದು SIT ಯಾರ್ಯಾರನ್ನೆಲ್ಲ ಲಾಕ್ ಮಾಡುತ್ತೆ ಅನ್ನೋದೇ ಕುತೂಹಲ. ಧರ್ಮಸ್ಥಳದಿಂದ ಕಿಶನ್ ಶೆಟ್ಟಿ ಜೊತೆ ಗಂಗಾಧರ್, ನ್ಯೂಸ್ 18 ಬೆಂಗಳೂರು. ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ತಂದು ಷಡ್ಯಂತ್ರ ಕೇಸ್ನಲ್ಲಿ ಜಯಂತ್ ಮನೆಯನ್ನ SIT ಮಹಜರ್ ಮಾಡಿದೆ. ನಾಳೆಯೂ ಬೆಂಗಳೂರಲ್ಲೇ ಚಿನ್ನಯ್ಯನಿಗೆ ಬೆಂಬಲ ಕೊಟ್ಟಿದ್ದವರ ಮನೆ ಶೋಧಕ್ಕೂ SIT ಸಿದ್ಧತೆ ಮಾಡಿಕೊಂಡಿದೆ. ಇನ್ನೊಂದು ಕಡೆ ಧರ್ಮಸ್ಥಳದಲ್ಲಿ ಕೊಲೆ, ಅತ್ಯಾಚಾರಗಳಿಗೆ ಸಾಕ್ಷಿಗಳಿವೆ ಅಂತಿರೋ ಮಟ್ಟಣ್ಣವರ್ ಬುರುಡೆ ಗ್ಯಾಂಗ್ ಅನ್ನೋದೇ ಕಟ್ಟುಕತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಜಯಂತ್ ಮನೆಯನ್ನೆಲ್ಲ SIT ಜಾಲಾಡಿದೆ, ಮಹಜರು ಮಾಡಿದೆ. ಆದ್ರೆ SIT ತನಿಖೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಯಾಕಂದ್ರೆ ಜಯಂತ್ ಹೇಳಿದಂತೆ ಚಿನ್ನಯ್ಯ ಬುರುಡೆ ತಂದಿದ್ದು. ಜಯಂತ್ಗೆ ಚಿನ್ನಯ್ಯನನ್ನ ಪರಿಚಯ ಮಾಡಿದವರು ಇದ್ದಾರೆ. ಅವರನ್ನೆಲ್ಲ SIT ಪಟ್ಟಿ ಮಾಡಿಕೊಂಡಿದೆ. ಅವರ ಮನೆಗಳು, ಕಚೇರಿಗಳಲ್ಲೂ ಶೋಧ ನಡೆಸೋಕೆ, ಮಹಜರು ಮಾಡೋಕೆ SIT ತಯಾರಿ ಮಾಡಿಕೊಂಡಿದೆ. ಮುಖ್ಯವಾಗಿ
ಬುರುಡೆ ತಂದಿದ್ದ ಚಿನ್ನಯ್ಯನ ಜೊತೆಗಿದ್ದ ವಕೀಲರ ಕಚೇರಿ ಮನೆ ಮಹಜರು ನಡೆಸುವ ಸಾಧ್ಯತೆ ಇದೆ. ಮಾಗಡಿ ರಸ್ತೆ ಕಾಮಾಕ್ಷಿಪಾಳ್ಯದಲ್ಲಿರುವ ವಕೀಲರ ಕಚೇರಿಯಲ್ಲೂ ಎಸ್ಐಟಿ ಮಹಜರು ನಡೆಸಬಹುದು. ಇನ್ನು ಚಿನ್ನಯ್ಯನ ಜೊತೆಗೆ ದೆಹಲಿಗೆ ಹೋಗಿದ್ದ ಗಿರೀಶ್ ಮಟ್ಟಣ್ಣನವರ ಮನೆಯನ್ನು ಎಸ್ಐಟಿ ಶೋಧ ನಡೆಸಲಿದೆ. ಚಿನ್ನಯ್ಯನ ಕೈಗೆ ಬುರುಡೆ ಕೊಟ್ಟ ಮತ್ತೊಬ್ಬ ಪ್ರಮುಖ ವ್ಯಕ್ತಿಯ ಮನೆ ಹಾಗೂ ಚಿನ್ನಯ್ಯ ಅಂಡ್ ಟೀಮ್ ಅನ್ನ ಭೇಟಿಯಾಗಿದ್ದ ಪ್ರಖ್ಯಾತ ಸ್ವಾಮೀಜಿಯೊಬ್ಬರನ್ನು ಎಸ್ಐಟಿ ವಿಚಾರಣೆ ನಡೆಸೋಕೆ ಸಾಕ್ಷಿ ಸಂಗ್ರಹಿಸುತ್ತಿದೆ. ಚಿನ್ನಯ್ಯ ವಾಸವಿದ್ದ ತಮಿಳುನಾಡಿನಲ್ಲೂ ಮಹಜರು ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ ಎಸ್ಐಟಿ. ಇಷ್ಟು ಜನರ ಮನೆಗಳು, ಕಚೇರಿಗಳನ್ನು ಎಸ್ಐಟಿ ಮಹಜರು ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಇವತ್ತು ಜಯಂತ್ ಮನೆ ಮತ್ತು ಕುಟುಂಬದ ವಿಚಾರಣೆಯನ್ನ ಎಸ್ಐಟಿ ಮುಗಿಸಿದೆ. ನಾಳೆ ಬಹುತೇಕ ಗಿರೀಶ್ ಮಟ್ಟಣ್ಣನವರ ಬೆಂಗಳೂರು ನಿವಾಸದಲ್ಲಿ ಎಸ್ಐಟಿ ಮಹಜರು ನಡೆಸುವ ಸಾಧ್ಯತೆ ಇದೆ. ಇದೇ ವಿಚಾರವಾಗಿ ಬೆಳ್ತಂಗಡಿಯಲ್ಲಿ ಗಿರೀಶ್ ಮಟ್ಟಣ್ಣನವರ್ ನ್ಯೂಸ್ 18 ಜೊತೆ ಮಾತಾಡಿದ್ರು. ಬುರುಡೆ ಗ್ಯಾಂಗ್ ಅನ್ನೋದೇ ಕಟ್ಟುಕಥೆ. ಧರ್ಮಸ್ಥಳ ಸುತ್ತ ಶವಗಳನ್ನ ಹೂತಿದ್ದಕ್ಕೆ, ಕೊಲೆ ಅತ್ಯಾಚಾರ ನಡೆಸಿದ್ದಕ್ಕೆ ನಮ್ಮ ಹತ್ರ ದಾಖಲೆಗಳಿವೆ ಅಂದ್ರು. ಆ ಬುರುಡೆ ಗ್ಯಾಂಗ್ ಅಂತ ಏನಂತ ನನಗೆ ಗೊತ್ತಿಲ್ಲ. ಅವು ಎಲ್ಲ ಸುಮ್ಮನೆ ಅದು ಕಟ್ಟುಕತೆ. ಅದು ಬುರುಡೆ ಗ್ಯಾಂಗು ಇವೆಲ್ಲ ವೆರಿ ಇನ್ಫಾರ್ಮಲ್ ಇದು. ನಾವೆಲ್ಲ ಈ ಏನು ನಿನ್ನೆ ನಾವು ದಾಖಲೆಗಳನ್ನು ಕೊಟ್ಟಿದ್ದೀವಿ ಮತ್ತು ತನಿಖೆ ಆಗ್ತಾ ಇದೆ. ನೇರವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು, ಪಂಚಾಯಿತಿಯಲ್ಲಿ ಆದಂತಹ ಈ ಶವಗಳನ್ನು ಹೂತು ಹಾಕುವಂತಹ ಪ್ರಕ್ರಿಯೆಯಲ್ಲಿ ಆದಂತಹ ಅವ್ಯವಹಾರ, ಇದು ನೇರವಾಗಿ ದಾಖಲೆಗಳನ್ನು ಗಮನಿಸಿದರೆ ಮೇಲ್ನೋಟಕ್ಕೆ ಏನು ಕಂಡು ಬರ್ತದೆ ಅಂತ ಹೇಳಿದ್ರೆ, ಪಂಚಾಯಿತಿಯವರು ಶವಗಳನ್ನು ಹೂತು ಹಾಕೇ ಇಲ್ಲ. ಬರೀ ಪಂಚಾಯಿತಿಯ ರೆಸಿಪ್ಟ್ ಅನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಗಳನ್ನ, ಕರ್ಮಚಾರಿಗಳನ್ನ, ಅವರ ಸಿಗ್ನೇಚರ್ಗಳನ್ನ ಇವರೇ ಮಾಡಿದ್ದಾರೆ. ಗಿರೀಶ್ ಮಟ್ಟಣ್ಣವ್ರಿಗೆ ಹೆಂಗ್ ಪರಿಚಯ ಆದ್ರು? ಗಿರೀಶ್ ಮಟ್ಟಣ್ಣವ್ರ ಚಿನ್ನಯ್ಯನ ಹುಡುಕಿದ್ರ ಅಥವಾ ಚಿನ್ನಯ್ಯನೇ ನಿಮ್ಮನ್ನು ಹುಡ್ಕೊಂಡು ಬಂದ್ರ ಅಂತ? ನೋಡಿ, ಇದು ಏನೇನು ಇದಕ್ಕೆ ಈ ಪ್ರಶ್ನೆಗಳನ್ನ ಸಂಬಂಧಪಟ್ಟಂತವ್ರು ಕೇಳಿದ್ದಾರೆ. ಅದಕ್ಕೆ ನಾವು ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀವಿ. ನಾವಂತರೂ ಅವ್ನು ಖಂಡಿತ ಹುಡ್ಕೊಂಡು ಹೋಗಿಲ್ಲ. ನಾವು ಸೋಷಿಯಲ್ ಆಕ್ಟಿವಿಸ್ಟ್. ನಮ್ಮ ಹತ್ರ ಚಿನ್ನಯ್ಯ ಒಬ್ಬನೇ ಅಲ್ಲ, ಅವನಂತ ಇನ್ನೂ 100 ಜನ ನಮಗೆ, ಮಹೇಶ್ ಶೆಟ್ಟರ್ಗೆ, ಜಯಂತರ ಹತ್ರ ಬರ್ತಾನೆ ಇರ್ತಾರೆ. ಸೊ ಅವರಿಗೆ ಒಂದು ಲೀಗಲ್ ಫ್ರೇಮ್ ವರ್ಕ್ ಮತ್ತು ಕಾನೂನಿನ ಏನು ಸಹಾಯ ಮಾಡಬೇಕು ಅದನ್ನ ಮಾಡಿದೀವಿ ನಾವು. ಎಸ್ಐಟಿ ಯಾವುದೇ ತನಿಖೆ ಮಾಡಿದ್ರು ಅದಕ್ಕೆ ದಾಖಲೆ ಕೊಡ್ತೀವಿ, ವಿಚಾರಣೆಗೆ ಕರೆದ್ರು ಹೋಗ್ತೀವಿ ಅಂತ ಮಟ್ಟಣ್ಣನವರ್ ಹೇಳಿದ್ರು. ಚಿನ್ನಯ್ಯ ಕಾನೂನು ಹೋರಾಟಕ್ಕೆ ಬೆಂಬಲ ಕೇಳಿದ್ದ ಅಂತಾನು ಮಟ್ಟಣ್ಣನವರ್ ಹೇಳಿದ್ರು. ಸೌಜನ್ಯ ಕೇಸ್ನಲ್ಲೂ ಚಿನ್ನಯ್ಯನೇ ಸಾಕ್ಷಿದಾರ ಅಂತಾನು ಹೇಳಿದ್ರು. ಇದರ ಮಧ್ಯೆನೇ ಸೌಜನ್ಯ ಪರ ಹೋರಾಟಗಾರ್ತಿ ಪ್ರಸನ್ನ ರವಿ ಅನ್ನೋರು ಎಸ್ಐಟಿಗೆ ಹೊಸ ಅರ್ಜಿ ಕೊಟ್ಟಿದ್ದಾರೆ. ಸೌಜನ್ಯ ಕೇಸ್ಗೆ ಚಿನ್ನಯ್ಯನೇ ಪ್ರಮುಖ ಸಾಕ್ಷಿ. ಚಿನ್ನಯ್ಯನಿಗೆ ಎಸ್ಐಟಿ ಸೂಕ್ತ ರಕ್ಷಣೆ ಒದಗಿಸಬೇಕು. ಚಿನ್ನಯ್ಯನನ್ನ ಹೊರಗೆ ಬಿಟ್ರೆ ಅವನ ಪ್ರಾಣಕ್ಕೆ ಆಪತ್ತು. ಹೀಗಾಗಿ ಎಸ್ಐಟಿ ವಶದಲ್ಲೇ ಇರಬೇಕು ಅಂತ ಮನವಿ ಪತ್ರ ಸಲ್ಲಿಸಿದ್ರು. ನಾವು ಯಾವತ್ತೂ ಹೇಳ್ತೇವೆ, ಕೆಲವು ಸಾಕ್ಷ್ಯಗಳು ನಾಶ ಆಗಿದ್ದಾವೆ, ಕೆಲವರು ತೀರಿ ಹೋಗಿದ್ದಾರೆ ಎಂತಂತೆ. ಕೆಲವು ಕೇಸಸ್ಗಳು ಇಲ್ಲಿ ಆಗಿದೆ. ನಾವು ಹೇಳ್ತಾ ಇದ್ದೇವೆ ಯಾರ್ಯಾರು ಹೇಗೆ ತೀರಿ ಹೋಗಿದ್ರು ಅಂತ. ನನ್ನ ಒಂದು ಇಲ್ಲಿ ಕೊಟ್ಟ ಮನವಿ ಏನಂದ್ರೆ, ಇನ್ನು ಈಗ ಚಿನ್ನಯ್ಯನ ಎಸ್ಐಟಿ ತನಿಖೆ ಆದ ನಂತರ ಅವನಿಗೂ ಸಹ ಏನಾಗ್ತದೆ ಅಂದ್ರೆ ನಮಗೆ ಗೊತ್ತಿಲ್ಲ. ಒಂದು ಮುಖ್ಯ ಸಾಕ್ಷ್ಯ ಈಗ ನಮಗೆ ಚಿನ್ನಯ್ಯ ಸೌಜನ್ಯ ವಿಷಯದಲ್ಲಿ. ಹಾಗಾಗಿ ಇನ್ನು ಮುಂದೆ ಅವನು ಹೊರಗೆ ಬಂದು ಏನಾದರೂ ಅವನ ಜೀವಕ್ಕೆ ಹಾನಿ ಆಗಬಾರ್ದು. ಹಾಗಾಗಿ SIT ಅವರು ಇದರ ಜವಾಬ್ದಾರಿ ತಗೊಂಡು ಅವನಿಗೆ ಸೂಕ್ತ ಒಂದು ರಕ್ಷಣೆ ಕೊಡಬೇಕು ಅಂತ ನಾನೊಂದು ಮನವಿ ಕೊಡ್ಲಿಕ್ಕೆ ಬಂದದ್ದು. ಇದಿಷ್ಟು ಸೌಜನ್ಯ ಪರ ಹೋರಾಟಗಾರ್ತಿ ಪ್ರಸನ್ನ ರವಿ ಅವರ ಹೇಳಿಕೆಯಾದ್ರೆ, ಇನ್ನೊಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಯೂಟ್ಯೂಬರ್ ಸಮೀರ್ ನನ್ನ ವಿಚಾರಣೆಗೆ ಕರೆದಿದ್ರು. ಎಸ್ಐಟಿ ಕಚೇರಿಗೆ ಬಂದಿದ್ದ ಸಮೀರ್ ತನ್ನ ಬಳಿ ಇದ್ದ ಲ್ಯಾಪ್ಟಾಪ್, ಮೊಬೈಲ್ ಹಾಗೂ ಕೆಲವು ದಾಖಲೆಗಳನ್ನ ಎಸ್ಐಟಿಗೆ ಕೊಟ್ಟಿದ್ದಾನೆ. ಸೆಪ್ಟೆಂಬರ್ 3ರಂದು ವಿಚಾರಣೆಗೆ ಹಾಜರಾಗಲು ಎಸ್ಐಟಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಒಟ್ಟಾರೆ ಬುರುಡೆ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ. ಗೃಹ ಸಚಿವ ಪರಮೇಶ್ವರ್ರನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಭೇಟಿಯಾಗಿ ತನಿಖಾ ವರದಿಯ ಮಾಹಿತಿ ಕೊಟ್ಟಿದ್ದಾರೆ. ಮೊಹಾಂತಿಯವರು ಭೇಟಿಯಾಗಿದ್ದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್, ತನಿಖೆ ಮುಗಿಯುವವರೆಗೆ ಯಾವ ವಿಚಾರವನ್ನು ಹೇಳಲ್ಲ. ಎಸ್ಐಟಿಗೂ ನಾನು ಯಾವುದೇ ಡೈರೆಕ್ಷನ್ ಕೊಡಲ್ಲ. ಎಸ್ಐಟಿಗೆ ಯಾವುದೇ ಟೈಮ್ ಬೌಂಡ್ ಕೊಡಲು ಆಗುವುದಿಲ್ಲ ಅಂದ್ರು. ಹಿಂಗೆ ಆಗುತ್ತೆ, ಆಗಬೇಕು, ಈಗ ನಾಳೆ ಮುಗಿಸ್ಕೊಟ್ಬಿಡಿ ಅಂತ ಹೇಳಕ್ ಬರೋಲ್ಲ. ಅಂತ ವಿಚಾರಗಳಲ್ಲ ಇದು. ಇನ್ವೆಸ್ಟಿಗೇಷನ್ಸು, ಯಾವುದೇ ಇನ್ವೆಸ್ಟಿಗೇಷನ್ ಆದ್ರೆ ನಾವು ಸಮಯ ನಿಗದಿ ಮಾಡಕ್ ಆಗೋದಿಲ್ಲ. SIT ತನಿಖೆಗೂ NIA ತನಿಖೆ ನೋಡಿ, ತನಿಖೆ ನಡೆಯೋದ್ರ ಬಗ್ಗೆ ಯಾರ್ದು ತಕರಾರಿಲ್ಲ. SITಯನ್ನ ಸ್ವಾಗತ ಮಾಡಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ.
ಈ ಸಂದರ್ಭದಲ್ಲಿ ಬೇರೆ ಏಜೆನ್ಸಿಗೆ ಅಗತ್ಯ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ಏನೇ ಆಗ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಬಗೆದಷ್ಟು ಹೊಸ ಅಧ್ಯಾಯಗಳು, ಹೊಸ ಕಥಾ ಹಂದರಗಳು ಶುರುವಾಗ್ತಿದೆ. ಆದ್ರೆ ಕ್ಲೈಮ್ಯಾಕ್ಸ್ ಯಾವಾಗ ಅನ್ನೋದೇ ಇನ್ನೂ ನಿಗೂಢ. ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18 ಧರ್ಮಸ್ಥಳ. 7 ವರ್ಷಗಳ ಸಿಟ್ಟು, ಮುನಿಸು, ಬೇಸರವನ್ನೆಲ್ಲ ಬದಿಗೊತ್ತಿ ಮೋದಿ ಚೀನಾಗೆ ಭೇಟಿ ಕೊಟ್ಟಿದ್ದಾರೆ. ನಾಳೆ ನಡೀತಾ ಇರುವ ಐತಿಹಾಸಿಕ ಶಾಂಘೈ ಶೃಂಗಸಭೆಯಲ್ಲಿ ಮೋದಿ, ಜಿನ್ಪಿಂಗ್, ರಷ್ಯಾ ಅಧ್ಯಕ್ಷ ಪುಟಿನ್ ಸೇರಿದಂತೆ 10 ದೇಶದ ದಿಗ್ಗಜರು ಮುಖಾಮುಖಿ ಆಗ್ತಿದ್ದಾರೆ. ಅಮೆರಿಕದ ಸುಂಕ ನೀತಿ ವಿರುದ್ಧ ಎಲ್ಲಾ ನಾಯಕರು ಒಗ್ಗಟ್ಟಿನ ಹೋರಾಟಕ್ಕೆ ನಾಳೆ ಮಾತುಕತೆ ನಡೆಸಲಿದ್ದಾರೆ. ಬರೋಬ್ಬರಿ 7 ವರ್ಷದ ಬಳಿಕ ಪ್ರಧಾನಿ ಮೋದಿ ಚೀನಾ ನೆಲಕ್ಕೆ ಕಾಲಿಟ್ಟಿದ್ದಾರೆ. ಟಿಯಾನ್ಜಿನ್ ನಗರದಲ್ಲಿ ನಡೆಯಲಿರುವ ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಸಭೆಯಲ್ಲಿ ಭಾಗಿಯಾಗಲು ಮೋದಿ ಚೀನಾಗೆ ಬಂದಿಳಿದ್ರು. ಚೀನಾ ಸರ್ಕಾರದಿಂದ ಮೋದಿಗೆ ಅದ್ಧೂರಿ ಸೇನಾ ಸ್ವಾಗತ ಸಿಕ್ತು. ವಿಮಾನ ನಿಲ್ದಾಣದಿಂದ ಹೋಟೆಲ್ಗೆ ಆಗಮಿಸ್ತಾ ಇದ್ದಂತೆ ಹೋಟೆಲ್ ಆವರಣದಲ್ಲಿ ನೆರೆದಿದ್ದ ಭಾರತೀಯ ಸಮುದಾಯದವರು ಭಾರತ ಮಾತಾ ಕಿ ಜೈ ಘೋಷಣೆಗಳು ಮೊಳಗಿಸಿದ್ರು. ಏರ್ಪೋರ್ಟ್ನಿಂದ ಪ್ರಧಾನಿ ಮೋದಿ ಟಿಯಾನ್ಜಿನ್ ಹೋಟೆಲ್ಗೆ ಬಂದ್ರು. ಅಲ್ಲಿ ಚೀನಿ ಕಲಾವಿದರು ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ಭರತನಾಟ್ಯ ಪ್ರದರ್ಶನದ ಮೂಲಕ ಸ್ವಾಗತ ಕೋರಿದ್ರು. ಚೀನಿ ಕಲಾವಿದರ ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಕಲೆ ಕಂಡು ಮೋದಿ ಶೆಹಬ್ಬಾಸ್ ಹೇಳಿದ್ರು. ಭಾರತ ಚೀನಾ ಗಡಿ ವಿಷಯದಲ್ಲಿ ಶುರುವಾದ ವಿವಾದದಿಂದ ಎರಡೂ ದೇಶಗಳ ನಡುವೆ ಸಂಬಂಧ ಹದಗೆಟ್ಟಿತ್ತು. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕ ಹೇರಿಕೆ ಮಾಡಿದ್ರಿಂದ ಭಾರತ ಚೀನಾ ಒಂದಾಗಿದೆ. ಹದಗೆಟ್ಟಿರುವ ಭಾರತ ಚೀನಾ ರಾಜತಾಂತ್ರಿಕ ಸಂಬಂಧ ಸುಧಾರಣೆ ಕಾಣುತ್ತಿದ್ದು, ಪ್ರಧಾನಿ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವೆ ನಾಳೆ ಮಹತ್ವದ ಮಾತುಕತೆ ನಡೆಯಲಿದೆ. ಈ ಮಾತುಕತೆ ಉಭಯ ರಾಷ್ಟ್ರಗಳನ್ನ ಮತ್ತಷ್ಟು ಹತ್ತಿರಕ್ಕೆ ತರಲಿವೆ ಎಂಬ ನಿರೀಕ್ಷೆ ಕೂಡ ಇದೆ. ಬರೀ ಚೀನಾ ಭಾರತ ಮಾತ್ರವಲ್ಲ, ಪ್ರಧಾನಿ ಮೋದಿ ಕ್ಸಿ ಜಿನ್ಪಿಂಗ್ ಜೊತೆ ನಾಳೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಶಾಂಘೈ ಸಹಕಾರ ಸಂಘಟನೆಯ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಹಾಗಿದ್ರೆ ನಾಳೆಯ ಶೃಂಗಸಭೆ ಹೈಲೈಟ್ಸ್ ಏನಂತ ನೋಡೋದಾದ್ರೆ, ಅಮೆರಿಕದ ಸುಂಕ ಬೆದರಿಕೆ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ನಿರ್ಧಾರ ಆಗಲಿವೆ. ಸಾರಿಗೆ, ಬಾಹ್ಯಾಕಾಶ ಪರಿಶೋಧನೆಗಳ ಜಂಟಿ ಒಪ್ಪಂದ ನಡೆಯಲಿದೆ. ಪ್ರಾದೇಶಿಕ ಸಮಗ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಗೌರವ, ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಇಲ್ಲದ ಒಡಂಬಡಿಕೆಗಳು ಆಗಲಿವೆ. ಗಡಿ ಭಾಗಗಳಲ್ಲಿ ಶಾಂತಿ ಸ್ಥಾಪನೆ, ಸಹಬಾಳ್ವೆ ಮಾತುಕತೆ ನಡೆಯಲಿದ್ರೆ, ಭಾರತದಿಂದ ಅಕ್ಕಿ, ಜವಳಿ, ಸಾಫ್ಟ್ವೇರ್ ರಫ್ತು ಮಾಡುವ ಬಗ್ಗೆ ಚೀನಾದಿಂದ ಯಂತ್ರ, ತಂತ್ರಜ್ಞಾನಗಳ ಆಮದು ಒಪ್ಪಂದಕ್ಕೂ ಸಹಿ ಬೀಳಲಿದೆ. ಇನ್ನು ಶಾಂಘೈ ಸಹಕಾರ ಸಂಘಟನೆಯ ವಾರ್ಷಿಕ ಶೃಂಗಸಭೆಯಲ್ಲಿ ಪುಟಿನ್ ಜೊತೆಗೂ ಮೋದಿ ಮಾತುಕತೆ ನಡೆಸಲಿದ್ದು, ತೈಲ ಖರೀದಿ ಒಪ್ಪಂದಕ್ಕೂ ಸಹಿ ಹಾಕಲಿದ್ದು, ಇಡೀ ವಿಶ್ವವೇ ನಾಳೆಯ ಶಾಂಘೈ ಶೃಂಗಸಭೆಯನ್ನ ಎದುರು ನೋಡುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದ ಮೇಲೆ ಪ್ರಕೃತಿಯ ಸಿಟ್ಟು ಮತ್ತೆ ಸ್ಫೋಟ ಆಗಿದೆ. ಇವತ್ತು ಭೀಕರ ಮಳೆ, ನಿರೀಕ್ಷೆಗೂ ಮೀರಿದ ಭೂಕುಸಿತ ಆಗಿದೆ. ಒಂದೇ ಕುಟುಂಬದ 7 ಜನ ಸೇರಿ ಇವತ್ತು ಸಂಭವಿಸಿದ ದುರಂತದಲ್ಲಿ 11 ಜನ ಜೀವ ಬಿಟ್ಟಿದ್ದಾರೆ. ಹಿಮಾಚಲ ಪ್ರದೇಶ, ಗುಜರಾತ್ನಲ್ಲೂ ಜಲಪ್ರಳಯಕ್ಕೆ ಬದುಕೇ ಮುಳುಗೋಗಿದೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ 2 ಭೀಕರ ದುರಂತ. 11 ಜನರ ಸಾವು, 100ಕ್ಕೂ ಹೆಚ್ಚು ಜನ ಕಣ್ಮರೆ. ಜಮ್ಮು ಕಾಶ್ಮೀರದ ಜನರ ನೆಮ್ಮದಿಯನ್ನೇ ಮಳೆರಾಯ ಕಿತ್ಕೊಂಡಿದ್ದಾನೆ. ಕಳೆದ 10 ದಿನಗಳಿಂದ ಜಮ್ಮು ಕಾಶ್ಮೀರದಲ್ಲಿ ಆಗ್ತಿರೋ ಮಳೆ ಅರ್ಧ ರಾಜ್ಯವನ್ನೇ ನುಂಗಿ ಹಾಕಿತ್ತು. ಇಲ್ಲಿವರೆಗೂ 150ಕ್ಕೂ ಹೆಚ್ಚು ಜನರ ಸಾವಾಗಿದ್ದು, 100ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಇಷ್ಟಾದರೂ ವರುಣನ ಕೋಪ ಕಡಿಮೆಯಾಗಿಲ್ಲ. ಇವತ್ತು ಮತ್ತೆ ಜೋರು ಮಳೆಯಾಗಿದೆ. ಭೂಮಿ ಕುಸಿದಿದೆ. ಮೇಘಸ್ಫೋಟವಾಗಿ 11 ಜನ ಸಾವಿಗೀಡಾಗಿದ್ದಾರೆ.
ಜಮ್ಮು ಕಾಶ್ಮೀರದ ರಿಯಾಸಿಯ ಬದ್ದರ್ ಗ್ರಾಮದಲ್ಲಿ ಮೇಘಸ್ಫೋಟದಿಂದ ಭೂಕುಸಿತವಾಗಿದೆ. ಭೂಮಿ ಕುಸಿದ ರಭಸಕ್ಕೆ ಬದ್ದರ್ ಗ್ರಾಮದ ಒಂದೇ ಕುಟುಂಬದ 7 ಸದಸ್ಯರು ಸಾವನ್ನಪ್ಪಿದ್ದಾರೆ. ಮೃತರಲ್ಲಿ ಮನೆಯ ಮಾಲೀಕ ನಜೀರ್ ಅಹಮದ್, ಪತ್ನಿ 35 ವರ್ಷದ ವಜೀರಾ ಬೇಗಂ, ಮಕ್ಕಳಾದ 13 ವರ್ಷದ ಬಿಲಾಲ್ ಅಹಮದ್, 11 ವರ್ಷದ ಮೊಹಮ್ಮದ್ ಮುಸ್ತಾಫಾ, 8 ವರ್ಷದ ಮೊಹಮ್ಮದ್ ಆದಿಲ್, 6 ವರ್ಷದ ಮುಬಾರಕ್ ಮತ್ತು 5 ವರ್ಷದ ಮೊಹಮ್ಮದ್ ವಾಸಿಂ ಮೃತಪಟ್ಟಿದ್ದಾರೆ. 7 ಜನರ ಸಾವನ್ನು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಖಚಿತಪಡಿಸಿದ್ದಾರೆ. ರಂಬನ್ ಜಿಲ್ಲೆಯಲ್ಲಿ ಮೇಘಸ್ಫೋಟದಿಂದ ದಿಢೀರ್ ಪ್ರವಾಹ ಉಂಟಾಗಿ 5 ಕೊಚ್ಚಿ ಹೋಗಿದ್ದಾರೆ. ರಾಜ್ಗಢ ಪ್ರದೇಶದಲ್ಲಿ ಮೇಘಸ್ಫೋಟದ ನಂತರ ಹಠಾತ್ ಪ್ರವಾಹ ಉಂಟಾಗಿ 5 ಕಣ್ಮರೆಯಾಗಿದ್ದಾರೆ. 2 ಸ್ಥಳಗಳಲ್ಲಿ ಸೇನಾಪಡೆ, ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ರಕ್ಷಣಾ ಸಿಬ್ಬಂದಿ ಬದುಕುಳಿದವರಿಗಾಗಿ ಹುಡುಕಾಟ ನಡೆಸಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಅನಾಹುತಗಳ ಮೇಲೆ ಅನಾಹುತಗಳಾಗ್ತಿದೆ. ಹೀಗಾಗಿ ಜನರು ಜಾಗರೂಕರಾಗಿರಿ, ಭೂಕುಸಿತದ ಜಾಗಗಳಲ್ಲಿ ವಾಸವಿದ್ರೆ ಮನೆ ಬಿಟ್ಟು ಹೊರಗೆ ಬನ್ನಿ ಅಂತಾನು ಸಿಎಂ ಒಮರ್ ಅಬ್ದುಲ್ಲಾ ಮನವಿ ಮಾಡಿದ್ದಾರೆ. ಇನ್ನು ಈ ದೃಶ್ಯ ನೋಡಿ. ಚಂಡೀಗಢ ಮನಾಲಿ ಹೆದ್ದಾರಿಯಲ್ಲಿ ಭೂಕುಸಿತ ಹೇಗೆ ಆಗ್ತಿದೆ ಅಂತ. ಮನಾಲಿ ಸಿಟಿಯ ಕೂಗಳತೆ ದೂರದಲ್ಲೇ ಈ ಭೂಕುಸಿತವಾಗಿ ಹೆದ್ದಾರಿ ಬಂದ್ ಆಗಿದೆ. ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯಲ್ಲೂ ಪ್ರವಾಹದಿಂದ ಸಾವು ನೋವಾಗಿದ್ದು, ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಇನ್ನು ಉತ್ತರ ಪ್ರದೇಶದಲ್ಲೂ ಗಂಗಾ ನದಿ ಉಕ್ಕಿ ಹರಿದು 17ಕ್ಕೂ ಹೆಚ್ಚು ಗ್ರಾಮಗಳು ಮುಳುಗಡೆಯಾಗಿವೆ. ಇವತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಗಾಜಿಪುರದ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಈ ದೃಶ್ಯ ನೋಡಿ. ಇದು ಗುಜರಾತ್ನ ಸಬರ್ಕಾಂತದ ದೃಶ್ಯ. ರಣರಕ್ಕಸ ಮಳೆಯಿಂದ ಸಬರ್ಕಾಂತದಲ್ಲಿ ಮನೆಗಳು, ಕಾರುಗಳು ಸಂಪೂರ್ಣವಾಗಿ ಮುಳುಗಿವೆ. ಇನ್ನೂ 3-4 ದಿನ ಮಳೆ ಅಬ್ಬರ ಉತ್ತರ ಭಾರತದಲ್ಲಿ ಹೀಗೆ ಮುಂದುವರಿಯಲಿದ್ದು, ಹಲವು ರಾಜ್ಯಗಳಲ್ಲಿ ಮಳೆ ಅಬ್ಬರಿಸಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.